ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಇವತ್ತು ವ್ಲಾಗ್ ಮಾಡ್ತಾರೋ ರೀಸನ್ ಬಂದು ಏನು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪಿತೃಪಕ್ಷ ಮಾಡ್ತಾ ಇದ್ದಾರೆ ನಮ್ಮ ತಾತನಿಗೆ. ಸೊ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪನ ದೊಡ್ಡಕ್ಕ ಹಬ್ಬಕ್ಕೆ ಬಂದಿರಲಿಲ್ವಲ್ಲ, ಅವ್ರ ಮನೆಗೆ ಇವಾಗ ಹೋಗ್ತಾ ಇರೋದು. ಸೊ ಆಲ್ರೆಡಿ ತೋರಿಸಿದ್ದೀನಿ ಒಂದು ಸತ, ಏನೋ ಸುಮ್ಮನೆ ಹಂಗೆ ಹೋಗಿ ಬಂದಿದ್ದೀನಿ. ಅಜ್ಜಿ ಮಾವ ಅತ್ತೆ ಇದೆಲ್ಲ ತೋರಿಸಿರಲಿಲ್ಲ. ಸೊ ಇವತ್ತು ಕಾಲೇಜ್ ರಜಾ ಹಾಕಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗಲೇ ಬೊಗಳ್ಬೇಕಾ? ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ. ನೈಟ್ ಅಂದರೆ ಇಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಅಲ್ಲಿಗೆ ಹೋಗಬೇಕು. ಇವಾಗ ಆಲ್ರೆಡಿ ನಾನು ಅಡುಗೆ ಮನೆ ಕೆಲಸ ಮುಗಿಸಿದ್ದೀನಿ. ಮಮ್ಮಿ ಕಸ ಗುಡಿಸಿ ಮನೆ ಒರೆಸ್ತಾ ಇದ್ದಾರೆ. ಆಮೇಲೆ ಮಮ್ಮಿ ಸ್ನಾನ ಮಾಡಿ ದೇವ್ರ ಮನೆ ಕೆಲಸ ಮಾಡ್ತಾರೆ. ನಾನು ನೆಕ್ಸ್ಟ್ ಸ್ನಾನಕ್ಕೆ ಹೋಗಿ ರೆಡಿ ಆಗಬೇಕು. ಸೊ ಇಷ್ಟೆಲ್ಲ ಇದೆ. ಊರಿಗೆ ಹೋಗ್ಬೇಕು. ಎಷ್ಟು ಗಂಟೆಗೆ ಮಮ್ಮಿ ಹೋಗೋದು? 10 ಗಂಟೆ 12 ಗಂಟೆ ಅಂತೂ 10ರಿಂದ 11 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಎಲ್ಲ ಊರಿಗೆ ತೊಗೊಂಡೋಗೋ ಐಟಮ್ಸು. ಇದು ಅಜ್ಜಿಗೆ ಕಾಟನ್ ಸೀರೆಸು ಮತ್ತು ಏನು ಸೀರೆ ಇದಾ? ಇದಲ್ಲ, ಇದು ಹೇಳ್ತಾರದು. ಇದು ಮಾಮೂಂಗೆ ಮತ್ತು ಅತ್ತೆಗೆ, ಅಜ್ಜಿಗೆ 3 ಜನಕ್ಕೂ ಇಲ್ಲಿ ಬಟ್ಟೆಗಳಿದೆ. ಮಮ್ಮಿ ಪ್ಯಾಕಿಂಗ್ ಮಾಡಿದ್ದಾರೆ ತೊಗೊಂಡು ಹೋಗೋಕ್ಕೆ ಊರಿಗೆ. ಅಲ್ಲಿ ಅಜ್ಜಿ ಇದ್ದಾರಲ್ಲ, ಸೊ ಅಜ್ಜಿಗೆ ತೊಗೊಂಡು ಹೋಗ್ಬೇಕು. ನಾವು ಅಮ್ಮನ ಮುಖ ತೋರಿಸ್ಬಾರ್ದಂತೆ. ಸೊ ಬೇಡ, ಬನ್ನಿ ಹೋಗಿ ಕೆಲಸ ಮಾಡೋಣ. ನೋಡಿ ನಮ್ಮಪ್ಪನ ವಾಚ್ ನಾವು ವರದಕ್ಷಿಣೆ ಕೊಟ್ಟಿರೋದಲ್ಲ ಪಾಪ, ಮತ್ತೆ ಕೊಟ್ಟಿದ್ದು. ಇದು ಆಕ್ಚುಲಿ ಚೆನ್ನಾಗಿರೋ. ಇಲ್ಲಿ ಎಲ್ಲ ಪ್ಯಾಕ್ ಆಗಿದೆ. ಇದು ಊರಿಗೆ ತಗೋಗೋದು. ಅಲ್ಲಿಂದ ಹೊಂಟೋದ್ರಾ? ಸೊ ಇವೆಲ್ಲ ಬಟ್ಟೆಗಳು ತಗೋ ಹೋಗ್ತಾರದು. ಇದು ಬ್ರಷ್, ಅದು ಇದು ಏನೇನು ಎಣ್ಣೆ, ಇದು ಹೀಗೆ ಒಂದು ಪ್ಯಾಂಟು ಒಂದು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಸೊ ಟ್ರಾವೆಲ್ ಮಾಡಬೇಕಲ್ಲ. ಸೊ ಬನ್ನಿ. ಹಾಂ, ನಾವು ತಿನ್ನಲ್ಲ. ನಮ್ಮಮ್ಮ ಸಾಧನೆ ಮಾಡ್ತಿದ್ದಾರೆ. ಸೀರೆ ಉಟ್ಕೊಬಿಟ್ಟಿದ್ರು ಗೈಸ್ ನಮ್ಮಮ್ಮ. ಸೀರೆ ಏನ ಲಾಗ್ ಮಾಡ್ತಾ ಇದೀಯಲ್ಲ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಲಾಗ್ ಮಾಡ್ತಾ ಇದ್ದೀನಿ, ಲಾಗ್. ಸೊ ನಮ್ಮಮ್ಮ ಸೀರೆ ಉಟ್ಕೊಂಡಿದ್ದಾರೆ. ನಮ್ಮ ಅಣ್ಣ ಇನ್ನೂ ರೆಡಿ ಆಯ್ತಾ ಇದ್ದಾರೆ. ನಮ್ಮಪ್ಪ ಆಲ್ರೆಡಿ ರೆಡಿಯಾಗಿ ವಾಚ್ ಹಾಕ್ಕೊಂಡು ಹೂ ಬೊಟ್ಟು ನೋಡಿ. ನಮ್ಮಪ್ಪಂದು ಸ್ವಾಮೀಜಿ ಕಾಣಿಸ್ತದ್ರ. ಸ್ವಾಮೀಜಿ ಬಿಸಿಬೇಳೆ ಬಾತ್ ಕೊಟ್ಟಿದ್ಲು. ಅಲ್ಲೇ ಅದನ್ನೇ ಎಲ್ಲರೂ ತಿಂದು, ನಾನು ಟೊಮೊಟೊ ಗೊಜ್ಜು ಮತ್ತು ಅನ್ನ ಇತ್ತು, ಅದು ನಾನು ತಿಂದೆ. ಅದೆಲ್ಲ ತಿಂದಿದ್ದು ಪಾತ್ರೆ ಮಮ್ಮಿ ತೊಳೆದ್ರು. ಎಲ್ಲ ಪ್ಯಾಕಾಗಿ ಎಷ್ಟು ಟೈಮು, ಅಯ್ಯೋ 11 o'clock ಮನೆ ಬಿಡ್ತಾಯಿದ್ದೀವಿ. ಅಲ್ಲಿ ಹೋಗೋ ಅಷ್ಟರಲ್ಲಿ 1.5 hour ಬೇಕು ಹೋಗಬೇಕು ಅಂದರೆ. ಸೊ ಅಲ್ಲೇ ನಿಯರ್ ಬೈ ಇರೋದು ನಮ್ಮ ಅಮ್ಮನೂರು, ನಮ್ಮ ಅಪ್ಪನೂರು. ಇವಾಗ ಹೋಗ್ತಾರೆ ನಮ್ಮ ಅಪ್ಪನ ಅಕ್ಕನೂರು, ಅಂದರೆ ನಮ್ಮ ಅತ್ತೆ ಊರು. ಅಲ್ಲಿ ನಿಯರ್ ಅಂದರೆ ನಮ್ಮ ಅಮ್ಮನೂರಿಂದ ನಮ್ಮ ಅತ್ತೆ ಊರಿಗೆ 50 kilometers ಇದೆ. ಇಲ್ಲಿಂದ ಅಲ್ಲಿಗೆ 100 kilometers. ಇಲ್ಲಿಂದ ನಮ್ಮ ಅಮ್ಮನೂರಿಗೆ 130 kilometers ಇರ್ಬೋದು. ಸೊ ಇಲ್ಲಿಂದ ಸ್ವಲ್ಪ ನಿಯರ್ ಇದೆ. ಸ್ವಲ್ಪ ಅಂದರೆ ಒಂದು 30 kilometers ಕಡಿಮೆ ಅಷ್ಟೇ. ಸೊ ನಮ್ಮಪ್ಪ ಕೆಳಗಡೆ ಎಲ್ಲ ಗಾಡಿ ತೊಳಿತಿದ್ದಾರೆ. ನಮ್ಮ ತಾತ ಬಂದ್ಬಿಟ್ಟು ಎಣ್ಣೆ ಹೊಡಿಯೋಕ್ಕೆ ಕಾಸಿಸ್ಕೋದ್ರು ಗೈಸ್. ಪಾಪ ಹೋಗ್ತಾ ಇದ್ದಾರೆ ನೋಡಿ. 30 ರೂಪಾಯಿ ಕೊಡು ತಾಯಿ ಅಂದ್ಕೊಂಡು ಹೋದರು. ಇವಾಗಲೂ ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಚೆನ್ನಾಗಿದೆ. ನಮ್ಮಪ್ಪ ಕಾರ್ನ ತೊಳಿತಾ ಇದ್ದಾರೆ. ಇಲ್ಲೂ ನಮ್ಮ ಅಪ್ಪನ ಅಕ್ಕ ಅಂದರೆ 2ನೇ ಅಕ್ಕನ ಕಾರ್ಯ ಮಾಡ್ತಾಯಿದ್ದಾರೆ. ಬಟ್ ನಾವು ಇಲ್ಲಿ ಇರೋಕ್ಕಾಗ್ತಿಲ್ಲ. ಇಲ್ಲಿ ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಕವಿತಕ್ಕ ಅವ್ರು ಮಾಡ್ಕೋತಾ ಇದ್ದಾರೆ. ನಾವು
ಹೋಗೋಕ್ಕಾಗ್ತಿಲ್ಲ. ಬಿಕಾಸ್ ಊರಿಗೆ ಹೋಗಬೇಕು. ಊರಿಗೆ ಹೋಗೋ ದಿನವೂ ಇವರು ಮಡಿಕೊಂಡಿದ್ದಾರೆ. ಸೊ ಅಲ್ಲೂ ಬರೋದು ಇಲ್ಲೂ ಮಾಡೋಕ್ಕಾಗಲ್ಲ ಅಂಥೇಳಿ ಇವ್ರು ನೀವೇ ಮಾಡ್ಕೊಳ್ಳಿ ಅಂಥೇಳಿ ನಾವು ಊರಿಗೆ ಹೋಗ್ತಾಯಿದ್ದೀವಿ. ತಾತ ಕಾಸು ಬೀಳ್ಸ್ಕೊಂಡಿರೋದಕ್ಕೆ ನಾವು ಅಣ್ಣದ ನೋಡಲ್ಲ ಹೋಗಿ ಕೊಟ್ಬಿಡ್ಬತ್ತವ್ರಿ. ಎಣ್ಣೆ ಹೊಡೆ ಕಾಸು ಕೊಟ್ಬಿಟ್ಟು ಬೀಳಿಸ್ಕೊ ಹೊಂಟೋಗೈತೆ ಅಂತ ನಮ್ಮ ಅಣ್ಣಕ್ಕೆ ವಾಪಸ್ ಕೊಟ್ಬಿಟ್ಟಿದೆ ತಾತ. ಸೊ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ. ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಎಷ್ಟು 1100ಗೆ ಹಾಕ್ಸ್ತಾ ಇದ್ದಾರೆ ನಮ್ಮಪ್ಪ. ಅಮ್ಮ ಮಗ ಹಿಂದೆ, ನಾನು ನಮ್ಮಪ್ಪ ಮುಂದೆ. ಊರಿಗೆ ಹೋಗ್ಬೇಕಾರೆ ಇದೊಂದು ಕನ್ಫರ್ಮ್. ಏನ ಹಂಗೆ ಬಸ್ಸಲ್ಲಿ ದಿನ ಓಡಾಡಿ ಏನು ಕಾರಲ್ಲಿ ಅಪರೂಪಕ್ಕೆ ಈ ಥರ ಊರುಗಳಿಗೆ ಹೋಗೋದು. ಪೆಟ್ರೋಲ್ ಗಮ್ ಅಂತೈತೆ. ವಿನೋದರಾಜ್ ನೀಲಾವತಿ ಸೊ ಹೋಗ್ತಾ ಇದ್ದೀವಿ ಹೈವೇ ಹತ್ತಿ ಹೋಗ್ತಾ ಇರೋದು. ಮೀ ಓ ನೀನು ವೇಸ್ಟು, ನಾವಲ್ಲ. ಏನೋ ಆಗೋಗೈತಿಲ್ಲಿ ಕೇಸಾಗೈತಿ. ಸೊ ಹೈವೇ ನೋಡಿ, ನಮ್ಮ ಬೆಂಗಳೂರು ಮೈಸೂರು ಹೈವೇ. ಇಲ್ಲಿಂದ ಮದ್ದೂರ್ಗೆ ಹೋಗಿ, ಮದ್ದೂರಿಂದ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಪಾಪ? 1835 ಹೇಳು ಅಪ್ಪ, ಹೇಳಪ್ಪ. 80 ಕಿಲೋಮೀಟರ್ ಅಂತೆ ಇಲ್ಲಿಂದ. ನಮ್ಮ ನಾಗಮಂಗಲ ಚಿನ್ಯಾಗಿಂತ ಇದು ಸ್ವಲ್ಪ ಹತ್ರ, ಅದು ದೂರ. 120 ಕಿಲೋಮೀಟರ್ ಅಲ್ವಾ ಅದು? 95 ಕಿಲೋಮೀಟರ್ ಅಂತೆ ನಮ್ಮತ್ತೆ ಊರಿಗೆ. ಬನ್ನಿ ಹೋಗೋಣ. ನಮ್ಮ ಮಂಡ್ಯ ಮದ್ದೂರು ಅಪರೂಪಕ್ಕೆ ಹೋಗ್ತಾ ಇದೆ. ಎಷ್ಟು ಆಲ್ರೆಡಿ 6 ಮಂತ್ಸ್ ಆಯಿತು ನಾವು ಹೋಗಿ. ಅಲ್ಲೋಗಿ ನಮ್ಮ ಅಜ್ಜಿ, ನಮ್ಮ ಅತ್ತೆ, ಮಾಮ ಎಲ್ಲರನ್ನೂ ನೋಡುವ. ನಿಮ್ಮ ಅತ್ತೆ ಮಕ್ಕಳು ಬರ್ತಾ ಇದ್ದಾರಾ? ನಿಮ್ಮ ಅಕ್ಕನ ಮಕ್ಕಳು ಫೋನ್ ಮಾಡ್ಕೊಡ್ಬೇಕಂತ ಯಾರಿಗೋ. ಸೊ ಬನ್ನಿ ಹೋಗೋಣ. ಬೆಂಗಳೂರು ಮೈಸೂರು ರೋಡಿಗೆ ಬಂದರೆ ಇದೊಂದು ವ್ಯೂ ಗೈಸ್, ಸಖತ್ತು ಮಸ್ತು ವ್ಯೂ ಅಂತಲೇ ಹೇಳ್ಬೋದು. ಅಲ್ಲಿ ಸುತ್ತಮುತ್ತ ಫುಲ್ಲು ಗ್ರೀನರಿ. ಮಧ್ಯ ರೋಡು ಸಖತ್ತಾಗಿರುತ್ತೆ. ಇಲ್ಲ ಇನ್ನೂ ಇದು ರಾಮನಗರನೂ ಹೋಗಿಲ್ಲ. ಸೊ ಇನ್ನು ರಾಮನಗರಕ್ಕೆ ಹೋದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೇಳು ಬುಬ್ಬ ಗೈಸ್. ಇವಾಗ ಹೈವೇಲಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಅಪ್ಪನಿಗೆ 500 ರೂಪಾಯಿ ಟ್ಯಾಕ್ಸ್ ಬಿದ್ದಿದೆ. ಫೈನು 7 ಕೇಸ್ ಆಗಿದೆ ಅಂತೆ. 7 ಕೇಸಲ್ಲಿ ಅವರು ಕ್ಯಾಶ್ ಇಲ್ಲ ಅಂತ ಹೇಳ್ಬಿಟ್ಟು 500 ರೂಪಾಯಿ ಕಟ್ಬಿಟ್ಟು ಬಂದಿದ್ದಾರೆ. ಇನ್ನೂ 7 ಕೇಸ್ ಕಟ್ಟಲೇಬೇಕಂತೆ, ಇಲ್ಲ ಸೀಸ್ ಆಗುತ್ತಂತೆ. ನೋಡಿ ಹೈವೇಲಿ ಬರ್ತಾ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ನಮ್ಮ ಅಪ್ಪಗೆ ಹೇಳಿ ನಾನು ಗಾಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಾರ ಏನಾಗಲ್ಲ ಅನ್ಕೋಬಿಟ್ಟು ನಮ್ಮಪ್ಪ ಕಟ್ತು ಇಲ್ಲಿ 500 ರೂಪಾಯಿ ಒಳಗೆ ಚೇಂಜ್ ಆಯಿತು. ನಮ್ಮಮ್ಮ ಚಾಕ್ನ ತಿನ್ಕೊ ಚಾಕ್ನ ತಿನ್ಬೇಕು ಅನ್ಕೊಂಡ್ಬಂದ್ರು. ಇಲ್ಲಿ ಚಾಕ್ನೇ ಆಗೋಯ್ತು. ಚಾಕ್ನ ದುಡ್ಡು ಪೊಲೀಸವ್ರಿಗೋಯ್ತು. ಹೇಳ್ದೆ ನಾನು ಹಾಕೊಳಪ್ಪ. ಅವತ್ತೇ ಹೇಳಿದ್ರು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮಪ್ಪ ಸೀಟ್ ಬೆಲ್ಟ್ ಹಾಕೋ, ಕೇಸ್ ಆಗುತ್ತಂತೆ ಅಂತ ಹೇಳಿದೆ. FIR ಬೀಳುತ್ತೆ ಅಂತಾನೆ ಹೇಳಿದೆ ನಾನು. ನಮ್ಮಪ್ಪ ಕಿವಿಗೆ ಹಾಕ್ಕೊಂಡಿಲ್ಲ. ಕೇಳು ಅಂದರೆ ಕೇಳಲಿಲ್ಲ. ಇವಾಗ ನಮಗೆ ಬೈತೈತೆ. ಬೆಕ್ಕು ಎಲ್ಲೂ ಕರೆಯಬೇಕಿದ್ದಂಗೆ. ಇವರು ಶುಭ ನೋಡಿ ಸೋಮ ಅಂದರೆ ಹೋಗ್ಬೇಕಂತ ಮಾಮ ನನಗೆ ಹೇಳ್ತೀರ ನೀವು ಅಂತ ಬೈತೈತೆ. ಸೊ ಮದ್ದೂರ ಹತ್ರ ಹಿಡಿದಿದ್ದು 500 ರೂಪಾಯಿ ಪಾಪ. 500 ರೂಪಾಯಿ ಹೋಯ್ತು. ಯಾರು ಬರ್ತಾ ಸೀಟ್ ಬೆಲ್ಟ್ ಹಾಕ್ಕೊಂಡು ಹೈವೇಲಿ ಬರ್ಬೇಕಾದ್ರೆ ಕೇಸ್ ಆಗುತ್ತೆ, FIR ಆಗುತ್ತೆ. ಕಾಚಕ್ಕಿ. ಸೊ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ನೋಡಿ ಗೈಸ್. ಶುಗರ್ ಫ್ಯಾಕ್ಟ್ರಿ ಗಬ್ಬು ನಾದ ಹೊಡಿತೈತೆ. ಇಲ್ಲೇ ಅವ್ರು ತುಂಬ ಬಿಸ್ನೆಸ್ ಲಾಸ್ ಆಗ್ಬಿಟ್ಟು ಎಂಥದ್ದು ಇಲ್ಲ.
ಇಲ್ಲೇ ಶುಗರ್ ಉತ್ಪತ್ತಿ ಆಗೋದು ಇಲ್ಲೇ ಫ್ಯಾಕ್ಟ್ರಿ ಉತ್ಪತ್ತಿ ಆಗೋದಲ್ಲ ಇವ್ರು ಮಾಡೋದು. ಅದೇ ಕಬ್ಬಿನಿಂದ ಮಾಡುವ ಸಕ್ಕರೆ ಬೆಲ್ಲ. ನಮ್ಮಪ್ಪ ನಾಳೆ ನಮ್ಮನ್ನು ಆಲೆ ಮನೆ ಕರ್ಕೊ ಹೋಗುತ್ತೆ. ನಮ್ಮ ಮಾವಂದ ಇದೆ. ಆಲೆ ಮನೆ ಒಂದ್ಸತನೂ ನೋಡಿಲ್ಲ, ಮಂಡ್ಯದವಳಂತೆ ನಾನು. ಆಲೆ ಮನೆನೇ ನೋಡಿಲ್ಲ ಒಂದ್ಸತನೂ. ಇದು ಎಂಟ್ರೆನ್ಸ್ ಗೇಟ್ ಶುಗರ್ ಫ್ಯಾಕ್ಟ್ರಿದು. ಈ ಲಾರಿ ಎಲ್ಲ ನಮ್ಮದೇ ಇದು. ಎಲ್ಲ ಕುಂಗ್ತಾ ಇರೋದು ನಮ್ಮಪ್ಪ, ಯಾವುದೂ ಇಲ್ಲ. ಇದೆಲ್ಲ ಕಬ್ಬುಗಳು ತೊಗೊಂಡೋಗಿ ನಿಂತಿರೋ ಲಾರಿಗಳು. ಆ ಬೈಕ್ಗಳೆಲ್ಲ ನಮ್ಮ ಚಿಕ್ಕಪ್ಪನ ಮಗಂದು ಬರೋದು. ನಮ್ಮ ಅಕ್ಕನೂರಿದು. ಬಲ್ ಯಾರು ಪಾಪ ಯಾರ ಮನೆಗೆ ಹೋಗ್ತಾ ಇದೆಯಾ ಸ್ವಾಮಿ? ನನ್ನ ದೊಡ್ಡ ಅಕ್ಕನಾದ ದೊಡ್ಡ ತಾಯಮ್ಮನವರ ಮನೆಗೆ ಈಗ ತೆರಳುತ್ತಾ ಇದ್ದೀವಿ. ಸಾಯಂಕಾಲ ಮಟನ್ನು ಚಿಕನ್ನು ಬೋಟಿ ಫ್ರೈ ಎಲ್ಲ ಮಿಕ್ಸ್ ಮಾಡಿ ತಿಂದ್ಬಿಟ್ಟು ನಾಳೆ ಎದ್ದು ಬಿದ್ದು ಮನೆ ಓಡ್ತಾ ಇರೋದು. ಎಲ್ಲ ಇನ್ಫಾರ್ಮೇಶನ್ ನಮ್ಮ ಅಪ್ಪನೇ ಹೇಳಿದ್ರು. ಅವ್ರ ಅಕ್ಕ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಬಂದಿರಲಿಲ್ಲ, ಬೇಜಾರಾಯ್ತು ನಿಂಗೆ? ಹೌದು, ತುಂಬ ಹೊಟ್ಟೆ ಮೇಲೆ ಎಲ್ಲ ಉರಿತಾ ಇತ್ತು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಹೊಟ್ಟೆ ಮೇಲೆ ಉರಿತೈತಂತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇಲ್ಲಿ. ಜೊತೆ ಬರ ನಿಮ್ಮಮ್ಮ ಬರಲ್ವಾ? ಇವರ ಇನ್ನೊಬ್ರು ಅಮ್ಮ ಗೈಸ್ ವಯಸ್ಸು ಜನ್ಮ ಕೊಟ್ಟು ತಾಯಿ ಊರಿಗೆ ಬರೋಕೆ ಹಿಂದೆ ಮುಂದೆ ನೋಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಕಾವಲಿ ನೋಡಿ, ಕಾವಲಿ. ಇದೆಲ್ಲ ಕಬ್ಬು ಎತ್ಕೊ ಹೋಗೋದು, ಎತ್ತಿನ ಗಾಡಿ ನೋಡಿ. ಹಳ್ಳಿ ಕಡೆ ಇನ್ನೂ ಎಲ್ಲ ಇದೆ. ಅಯ್ಯಪ್ಪ ಪಾಪ ಕಬ್ಬು ಕಬ್ಬು ದೇಪನ ಅಲ್ಲ, ಎಲ್ಲ ಸುತ್ತಮುತ್ತ ಫುಲ್ ಕಬ್ಬೇ ಹಾಕಿರೋದು. कब खायल कड़ा में फुट भुंजाओ ले कुतरी जे 4 तास की चांगी ನಾವು ತಿಂತೀವಿ ಗುರು, ತಿಂತೀವಿ. ಚಾಕುಮಲಿ ವರ್ದಿಗೆ जे 17 ಪೀಸ್ ಕರೋನೆ ಬರ್ತೋದು ಅಲ್ಲಿ ಕಬ್ಬುಗಳು ಕಪಾಸ್ ಕಂತೆ ಬರ್ತೋದಿಸ್ಕ. ಕಂತೆ ಗದ್ದೆ ನೋಡಿ ಮಿನಿ ಫಾಲ್ಸ್. ಇನ್ನು ಗದ್ದೆ ಎಷ್ಟು ಚೆನ್ನಾಗಿದೆ. ಮಿನಿ ಫಾಲ್ಸಲ್ಲಿ ಒಂದು ಮಿನಿ ಗದ್ದೆಯಲ್ಲಿ ಒಂದು ಮಿನಿ ಫಾಲ್ಸು. ಇಳಿಲ್ಲ, ಇಳಿತೀನಿ. ಯಾರು ನೋಡಿ ಬೈದ್ರೆ ಅಮ್ಮ. ನೋಡಿ ಗೈಸ್, ನೋಡಿ ನೋಡಿ ಫಾಲ್ಸ್. ವಾವ್ ವಾವ್. ಓ ಮೈ ಗಾಡ್, ಏನು ಸಗದಾಗೈತೆ ಗುರು. ಫುಲ್ ನಮ್ಮ ಮಂಡ್ಯ ನೋಡಿ. ಮಂಡ್ಯದವ್ರು ಹಳ್ಳಿಯವ್ರು ಯಾರ್ಯಾರು ಇದ್ದರೆ ನೋಡಿ. ಓಹ್ ಶೆಡ್, ವಾವ್ ವಾವ್ ವಾವ್, ಏನು ಸಕತ್ತಾಗೈತೆ. ಅಮ್ಮ ಏನು ಪೈರಿದು? ಭತ್ತ, ಭತ್ತ. ಸೊ ಇದು ಭತ್ತ ಅಂತೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ ಗೈಸ್. ವಾವ್, ಸಖತ್. ನನಗೆ ಇದು ನೀರು ಮಿನಿ ಫಾಲ್ಸ್ ಇಷ್ಟ ಆಯಿತು ನನಗೆ, ನೀರದು. ಅಲ್ಲಿ ಅಮ್ಮ ಮಗ ನಿಂತ್ಕೊಂಡು ಫೋಟೋ ತಗೋತವ್ರೆ ಅಲ್ಲಿಂದಾನೆ. ನಾನು ಒಂದು ಸ್ನ್ಯಾಪ್ ಹಾಕಿ ನೀರಲ್ಲಿ ಆಟಾಡ್ತಾ ಇದ್ದೀನಿ ನಾನು. ನನ್ನ ನೀರೇ ಸಿಕ್ಕಾಬಿಟ್ಟೆ ಇಷ್ಟ ಆಗೋಯ್ತು ಗುರು, ಸಕಾಲಾಗೈತೆ ನೀರು. ವಾ ವಾ ವಾ. ನೋಡಿ ನಮ್ಮ ಗ್ರೀನರಿ ನೋಡಿ, ಫುಲ್ ಫ್ಲ್ಯಾಟ್ ಆಗಿ ಹೋಗಿದ್ದೀವಿ. ಅಲ್ಲೊಂದು ಎಲ್ಲಿಗೆ ನೋಡಿದ್ರು ಫುಲ್ ಗ್ರೀನರಿ. ಆ್ಯಂಡ್ ಅಲ್ಲೊಂದು ಮಿನಿ ಫಾಲ್ಸ್. ಸುಮ್ಮನೆ ನಿಲ್ಲಿಸಿತ್ತು, ಬಟ್ ಅಲ್ಲೇ ಒಂದು ಮಿನಿ ಫಾಲ್ಸ್ ಇದೆ. ಇಲ್ಲಿ ಭತ್ತ ಹಾಕಿದ್ದಾರೆ ಅಂತೆ. ನೋಡಿ ಇಲ್ಲಿ ಒಂದು ಮಿನಿ ಫಾಲ್ಸ್ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನೀರಲ್ಲೇ ಸಿಕ್ಕಾಬಿಟ್ಟೆ ಇಷ್ಟ ಅಲ್ವಾ. ನೀರಲ್ಲಿ ಆಟಾಡ್ಕೊಂಡು ಇಲ್ಲೇ ಇಲ್ಲಿ ಸೌಂಡು ಇದು ಮತ್ತೆ ಕೇಳಿಸಲ್ಲ. ಸೊ ಬನ್ನಿ ಹೋಗೋಣ. ಈ ಜಾಗನ ಬಿಡುವ ಸಮಯ. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಇರ್ಬೋದು ನಮ್ಮ ಅತ್ತೆ ಮನೆ. ಅಲ್ಲಿಗೆ ಹೋಗಬೇಕು. ಸೊ ಆ ಕಡೆ ಫುಲ್ ಕಬ್ಬು ಹಾಕಿದ್ದಾರೆ, ಈ ಕಡೆ ಏನು ಭತ್ತ ಹಾಕಿದ್ದಾರಂತೆ. ಸಣ್ಣ ಗಾಳಿ ಬರ್ತೈತೆ. ಸೆಂಟರ್ ರೋಡ್ ಅಂದಲ್ಲೆಲ್ಲ ತೆಂಗಿನ, ಆ ಕಡೆ ಕಬ್ಬೆಲ್ಲ ಹಾಕಿದ್ದಾರೆ, ಇಲ್ಲೂ ಕಬ್ಬು ಹಾಕಿದ್ದಾರೆ. ಅಲ್ಲಿ ಮಾತ್ರ ಏನು ಭತ್ತ ಅಲ್ಲೋ ಪಾಪ, ಅದು
ಭತ್ತ ಹ್ಞೂ ಭತ್ತ ಹಾಕಿದ್ದಾರಂತೆ ನೋಡಿ ನಮ್ಮೂರಿನ ಸಂತೆ. ಅದ್ಯಾಕೆ ನಮ್ಮಪ್ಪ ಆಹಾ ಬೇಕ್ರಿ ಎಲ್ಲೋ ಗಮ್ಮಂತೈತೆ ಮಮ್ಮಿ, ಅಲ್ಲಿ ಬೇಕ್ರಿ ಐತೆ. ನಮ್ಮಪ್ಪ ಎಣ್ಣೀರು ತಗೊಳಕ್ಕೆ ಬಂದಿದ್ದಾರೆ. ಹಳ್ಳಿಲಿ ಬಂದು ಎಣ್ಣೀರು ಕುಡಿಯೋದೇ ಒಂದು ಮಜಾ. ಇಲ್ಲಿ ಬಂದು ಎಣ್ಣೀರು ಕುಡಿದು ಮತ್ತು ಆ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ಅಪ್ಪಂಗೆ ಬೊಟ್ಟೆ ಎತ್ಕೊಂಡಿದ್ದೀನಿ. ಅಪ್ಪ ಹೊಂಟೋಯ್ತು ಕಾರ. ಸೊ ಎಲ್ಲರ ಮನೇಲೂ ಹಬ್ಬ ಅಲ್ವಾ, ಅದಕ್ಕೆ ಕಾರ್ ಅಲ್ಲಿ ನಿಂತಿದ್ದು ನಾವು ಅಪ್ಪ ಇಲ್ಲಿ ತಗೊಬಂದು ನಿಲ್ಸೋರು. ಇಷ್ಟು ದೂರ ನಡ್ಕೊಬರಂಗಾಯ್ತು. ಆಹಾ ಡ್ರೈವರೇ ಇಲ್ಲ ಕಾರಲ್ಲಿ, ಇವಾಗ ಬಂದರು. ಕೋಡಿಲಿ ನೀರು ಇರುತ್ತಾ ಇರಲ್ವಾ? ನೀರು ಇರುತ್ತಾ ಇರಲ್ವಾ? ಹೇಳು, ಇರುತ್ತಾ ಇರಲ್ವಾ? ಹೇಳು, ಇರುತ್ತಾ ಇರಲ್ವಾ? ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಹೇಳಪ್ಪ. ಸೊ ನಮ್ಮ ಊರಿಗೆ ಬಂದು ರೀಚ್ ಆದೋ. ಇನ್ನು ಸ್ವಲ್ಪ ದೂರ ಅಲ್ಲಿ ಕೋಡಿ ಇದೆ. ಕೋಡಿ ಲಾಸ್ಟ್ ಟೈಮ್ ಅನ್ನೋಕೆ ಫುಲ್ ಖಾಲಿ ಆಗೋಗಿತ್ತು. ಇವಾಗ ಮೋಸ್ಟ್ಲಿ ಮಳೆ ಬಂದು ಸ್ವಲ್ಪ ತುಂಬಿರುತ್ತೆ ಅಂದ್ಕೊಂಡಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಮಿನಿ ಸ್ವಿಟ್ಜರ್ಲ್ಯಾಂಡ್ ನಮ್ಮ ಊರು. ಕಾವಲಿ ತುಂಬೈತೆ ಅಂದರೆ ಪಕ್ಕ ನೀರಿರುತ್ತೆ. ಎಕ್ಸೈಟೆಡ್ ನಮ್ಮ ಊರು ಕೊಡ್ನಿ ನೋಡೋಕ್ಕೆ. ತುಂಬೈತಾ? ತುಂಬೈತೆ. ಓ ಗಾಡ್, ಲಾಸ್ಟ್ ಟೈಮ್ ಬಂದಾಗ ಫುಲ್ ಖಾಲಿ ಇತ್ತು. ಒಬ್ಬ ಒಂದೇ ಜೊತೆ ಅಲ್ಲೊಂದು ಕೊಡಿ, ಇಲ್ಲೊಂದು. ಎಲ್ಲ ಒಂದೇನೆ, ಬಟ್ ಸಪ್ರೇಟ್. ಸ್ವರ್ಗ. ಇದೇ ಸ್ಕೂಲಲ್ಲ ಓದಿದ್ದು? ಇದೇ ನಮ್ಮಪ್ಪ ಓದಿರೋ ಸ್ಕೂಲು. ಆಮೇಲಿಂದ ಬಂದು ತೋರಿಸ್ತೀನಿ. ಸಾಧನೆ ಮಾಡಿರೋ ಸ್ಕೂಲು. ಎಷ್ಟನೇ ಕ್ಲಾಸ್ ಓದಿರೋದು? ಓಕೆ, ಹೇಳಪ್ಪ. 2ನೇ ಕ್ಲಾಸಾ? ತೊರ್ಲಿ ಐತು ಬಾ. ಇದು ನಮ್ಮತ್ತೆ ಮನೆ. ಬಂತು ನಮ್ಮತ್ತೆ ಮನೆ ಎದುರುಗಡೆ ಒಂದು ಅಂಗನವಾಡಿ. ಬಟ್ಟಿ ಬಡಿಗಾದ ನಮ್ಮ ಬಟ್ಟಿ ಹುಷಾರೈಸ. ನಮ್ಮಮ್ಮ ಸಾಧನೆ ಮಾಡ್ತೈತೆ. ಏನು ಮಾಡ್ತಿದ್ಯಮ್ಮ? ಇಷ್ಟು ಈರುಳ್ಳಿ ಕೂದಿದ್ದೀನಿ, ಕಣ್ಣಲ್ಲೆಲ್ಲ ನೀರು ಸೋಸ್ಕೊಂಡು. ನಮ್ಮಮ್ಮ ತೆಂಗಿನಕಾಯಿ ಚಿಪ್ಪು ಒಂದ ಇನ್ನೂ ಇಷ್ಟೊಂದೈತಲ್ಲ ತುರಿವೆಲ್ಲ. ಒಬ್ರು ಫೋನ್ ನೋಡ್ಕೊ ಕೂತವ್ರೆ. ನಮ್ಮಪ್ಪ ಇವಾಗ ಕೋಳಿ ಕೊಯ್ಬೇಕಂತೆ. ಕೋಳಿ ಕೊಯ್ಯೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸ್ವಾಮಿ ಅವ್ರ ಅಕ್ಕನ ಮನೆ ನೋಡಿ.
ಅವರಕ್ಕ ಒಳಗಡೆ ಇದ್ದಾರೆ, ತೋರಿಸ್ತೀನಿ ಆಮೇಲಿಂದ. ಎಸ್ ಗೊತ್ತಾಯಿಲ್ಲ. ಸೊ ಬೆಳ್ಳುಳ್ಳಿ ಬಿಡಿಸ್ಬೇಕು, ಇನ್ನು ಮೆಣಸಿನ್ಕಾಯಿ ಕಟ್ ಮಾಡ್ಬೇಕು, ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡ್ಬೇಕು, ಖಾರ ರುಬ್ಬೇಕು, ಕರೆಂಟ್ ಬೇರೆ ಹೊಂಟಾಯ್ತು, ಒಳಗೆ ರುಬ್ಬೇಕು. ಈಗ ಲಾಸ್ಟ್ ವರ್ಷ ಚಿನ್ನದಲ್ಲಿ ರುಬ್ಬಿರೋದೇ ಸಾಕು.